ನಮಸ್ಕಾರ. ನನ್ನ ಹೆಸರು ಮೊಹಮ್ಮದ್ ಉಮರ್ ಖಾನ್ ಅಳ್ಳಾವರ್, ಸವಣೂರು ತಾಲೂಕು, ಸವಣೂರು ಜಿಲ್ಲಾ, ಹಾವೇರಿ. ಈ 2024ರ ಸಾರ್ವತ್ರಿಕ ಚುನಾವಣೆ, ಲೋಕಸಭಾ ಚುನಾವಣೆ ಬಗ್ಗೆ ಮಾತಾಡಬೇಕಂತ ಹೇಳಿದರೆ, ಈ ಚುನಾವಣೆ ಒಂದು ಜವಾಬ್ದಾರಿಯುತ ಚುನಾವಣೆ ಆಗಿರೋದ್ರಿಂದ ದೇಶವನ್ನು ಮುನ್ನಡೆಸಲು ಅತಿ ಅವಶ್ಯಕವಾಗಿರುವುದರಿಂದ ದೇಶದಲ್ಲಿ ಈ ಸಲ ಇನ್ನೊಮ್ಮೆ ಪ್ರಧಾನಮಂತ್ರಿ ಮೋದಿಯವರು ಆಡಳಿತವನ್ನು ನಡೆಸಬೇಕು. ಇದು ನನ್ನ ಇಚ್ಛೆ ಅಷ್ಟೇ ಅಲ್ಲದೆ ಅಖಂಡ ಭಾರತ ದೇಶದ ಪ್ರತಿಯೊಬ್ಬರದು ಒಂದು ಗುರಿ. ಕಾರಣ, ಈ ದೇಶದಲ್ಲಿ ಭಾರತವನ್ನು ಮುನ್ನಡೆಸಬೇಕಂತ ಹೇಳಿದರೆ ಮೋದಿ ಅಂತ ಒಂದು ನಾಯಕತ್ವ ಯಾವ ಪಕ್ಷದಲ್ಲಿಯೂ ನನಗೆ ಕಾಣಿಸ್ತಾ ಇಲ್ಲ. ಉದಾಹರಣೆಗೆ 2014ರಿಂದ ಅವರು ಏನು ಅಧಿಕಾರಕ್ಕೆ ಬಂದಾರೆ, ಆವಾಗಲಿಂದ ದೇಶದಲ್ಲಿ ಹಿಂದೆ ಆದಂಥ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ, ಕೋಮು ಗಲಭೆಗಳು ಆಗಿಲ್ಲ. ಸ್ವಾಭಾವಿಕವಾಗಿ ಅಲ್ಲೇ ಕೆಲವೊಂದು ಮಂದಿಗಳು ಆಗಿರ್ತಾವೆ, ಯಾವ ಪಕ್ಷದಲ್ಲಿ ಇಲ್ಲ ಅಂತ ಹೇಳಿಲ್ಲ, ಎಲ್ಲ ಕಡೆ ಆಗ್ತಿರ್ತಾವೆ. ಆದರೆ ರಾಜಕೀಯವಾಗಿ ಯಾರು ಹಿಂದೂ ಮುಸಲ್ಮಾನ್ ಗಲಾಟೆಗಳು ಎಲ್ಲೂ ನಡೆದಿಲ್ಲ. ಇನ್ನು ವೈಯಕ್ತಿಕವಾಗಿ ನಾನು ಇದು ಧಾರವಾಡ ಲೋಕಸಭಾ ಚುನಾವಣೆಗೆ ನಾನು FS ಮೋಶಿನ್ ಅಂಥೇಳಿ MP ಇದ್ದರು. ಅವರು ಕೇಂದ್ರದಲ್ಲಿ ಗೃಹ ಸಚಿವರಿದ್ದರು. ಆ ಕಾಲದಿಂದ ನಾನು MP ಇಲೆಕ್ಷನ್ ಮಾಡ್ತಾ ಬಂದಿದ್ದೇನೆ, ನೋಡ್ತಾ ಬಂದಿದ್ದೇನೆ. ಸುಮಾರು 40 ವರ್ಷದಿಂದ ನಮಗೆ ಪ್ರಹ್ಲಾದ್ ಜೋಶಿ ಅಂತ MP ಸಿಗಲಿಲ್ಲ. ಅವರಂಥ ಅಭಿವೃದ್ಧಿ ಕಾರ್ಯಗಳು ಅವು ಏನು ಮನ್ಯಾಗ ಇಟ್ಕೊಂಡು ಕುಂತಿಲ್ಲ, ಅವು ಪೂರಾ ಧಾರವಾಡ ಜಿಲ್ಲೆಗೆ ಕಣ್ಣಿಗೆ ಕಟ್ಟಿ ಇಟ್ಟಂತಹ ಅಭಿವೃದ್ಧಿ ಕೆಲಸಗಳನ್ನು ನಾವು ನೋಡ್ಬೋದು. ಒಂದು ರೈಲ್ವೆ ಇರ್ಬೋದು, ವಿಮಾನ ನಿಲ್ದಾಣಗಳಿರ್ಬೋದು, ರಸ್ತೆಗಳಿರ್ಬೋದು, ಇನ್ನು ಬೇರೆ ವಿಷಯಗಳಿರ್ಬೋದು, ಎಲ್ಲದಕ್ಕೂ ಅವರು ಕೋಟ್ಯಾಂತರ ಅನುದಾನವನ್ನು ತಂದು ಸಮರ್ಥವಾಗಿ ನಿಭಾಯಿಸಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ನಾನು ಇನ್ನೊಂದು ಹೇಳಬೇಕಂತ ಹೇಳಿದರೆ, ಬಸವರಾಜ ಬೊಮ್ಮಾಯಿಯವರು 2008ರಲ್ಲಿ BJP ಸೇರಿದ ಮೇಲೆ ನಾವು ಅವ್ರ ಜೊತೆಯಲ್ಲೇ BJP ಸೇರಿದವರು. ಅವರು ಯಾರು ಪ್ರಹ್ಲಾದ್ ಜೋಶಿ ಮತ್ತು ಬೊಮ್ಮಾಯಿಯವರು ಸೇರಿ ಎಂದೂ ಕಾಣಲಾರದಂಥ ಅಭಿವೃದ್ಧಿ ಚಿಕ್ಕವನ ಸವಣೂರಿನಲ್ಲಿನೂ ಆಗಿದೆ. ಸವಣೂರಿನ ನಾವು ನೋಡ್ತೀವಿ, 83ರಿಂದ ಇಲೆಕ್ಷನ್ ನೋಡ್ಕೊಂಡು ಬಂದ್ವಿ, ಯಾವ MLAಗಳು ಮಾಡಲಿಲ್ಲ. ನಾನು ಹಲವು ಸರ್ತಿ ಹೇಳೀನಿ. ಒಂದೇ ಉದಾಹರಣೆ ಐತಿ, ಸವಣೂರು ಮೋತಿ ತಲಾಬಿಂದು ಎಲ್ಲ MLAಗಳು ನಾನು ಈ ಸತ್ಯ ಈ ಕೆರೆಗೆ ನೀರು ತೊಗೊಂಡು ಬರ್ತೀನಿ ಅಂತ ಹೇಳಿ ಚುನಾವಣೆಗೆ ಹೋದರು. ಆದರೆ ಯಾರೂ ನೀರು ತಂದಿಲ್ಲ. ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಯವರು ಆ ನೀರಿನ ವಿಷಯನ ಹೇಳಿಲ್ಲ. ತಾವು ಇಲೆಕ್ಷನ್ ನಿಂತಾಗ ಅವರು ಯಾವಾಗ ನೀರಾವರಿ ಮಂತ್ರಿ ಆದರು, ಅವ್ರು ನೀರಾವರಿ ಮಂತ್ರಿ ಆಗಿದ್ದು ಒಂದೇ ವರ್ಷದೊಳಗೆ ಅದಕ್ಕೆ ಕ್ರಿಯಾಯೋಜನೆ ಸಿದ್ಧಪಡಿಸಿ ಆ ಕೆರೆಗೆ ನೀರು ತಂದರು. ಸುಮಾರು 13ರಿಂದ 14 ಸಾವಿರ ಜನ ಸವಣೂರು ಶಹರದಿಂದ ಬರೀ ಹಳ್ಳಿ ಜನ ಬಿಟ್ಟು ಪ್ರಾಪರ್ ಸವಣೂರಿನ ಜನ ಸುಮಾರು 14-15 ಸಾವಿರ ಜನ ಊರು ಬಿಟ್ಟು ಮಂಗಳೂರು, ಉಡುಪಿ, ಬೆಂಗಳೂರು, ಬಾಂಬೆ, ಕಾರವಾರ, ಗೋವಾ ಇಂಥಲ್ಲೆಲ್ಲ ಹೈದ್ರಾಬಾದ್ ಕಡೆ ಎಲ್ಲ ಇವರು ದುಡ್ಯಾಕೆ ಹೋದವರು ತಮ್ಮ ಸ್ವಲ್ಪ ಜಮೀನಿನಲ್ಲಿ ಇವತ್ತು ಸಮೃದ್ಧವಾಗಿ ಬೆಳೆಯನ್ನು ಬೆಳೆಸ್ಕೊಂಡು ಇಷ್ಟು ಆರಾಮಾಗಿದಾರ ಅಂತ ಹೇಳಿದರೆ ಅದಕ್ಕೆ ಸಾಕ್ಷಿ ನಮ್ಮ ಬಸವರಾಜ ಬೊಮ್ಮಾಯಿಯವರು. ಅದಕ್ಕೆ ಬೆನ್ನೆಲುಬಾಗಿ ನಿಂತವರು ಪ್ರಹ್ಲಾದ್ ಜೋಶಿಯವರು. ಇವರು 2 ಮಂದಿ ಕೂಡಿ ಇಡೀ ಕ್ಷೇತ್ರವನ್ನು, ಚಿಕ್ಕಗಾಂವ್ ಸವಣೂರು ಕ್ಷೇತ್ರಕ್ಕೆ ನಮ್ಗೆ ಡಬಲ್ ಬೆನಿಫಿಟ್ ಆದ. ಒಂದು ಕಡೆ MP ಆಗಿ ಪ್ರಹ್ಲಾದ್ ಜೋಶಿಯವರು, ಎರಡನೇದು ಶಾಸಕರಾಗಿ, ಮಂತ್ರಿಯಾಗಿ, ಮತ್ತು ಅವರು ನಿಕಟಪೂರ್ವ ಮುಖ್ಯಮಂತ್ರಿಯಾಗಿ ಈ ಸವಣೂರು ಮತ್ತು ಶಿಗ್ಗಾಂವ್ ಅನ್ನೋದು ಒಂದು ಚಿನ್ನದ ಗಿಣಿ ಮಾಡಿಬಿಟ್ರು.
ಇಲ್ಲಿ ಪ್ರತಿಯೊಬ್ಬನು ದುಡಿಯೋಕ್ಕೆ ಕೈಗೆ ದುಡಿಲಿಕ್ಕೆ ಅವನಿಗೆ ಅವಕಾಶ ಸಿಕ್ತು. ಅವರು ಆರ್ಥಿಕವಾಗಿ ಸಮೃದ್ಧವಾಗಿದ್ದಾರೆ. ನಮಗೆ ಕುಡಿಯುವ ನೀರಿನ ಈ ಸಮಸ್ಯೆ ಕೇಳಿದರೆ ನಮ್ಮ ಊರಾಗ ನಾನೇ ಸ್ವತಃ 4-5 ಕಿಲೋಮೀಟರ್ ತೆಗ್ಗೇಳಿ ಕಾರಡ್ಗಿಲಿಂದ ಸೈಕಲ್ ಮೇಲೆ ನೀರು ತಂದು ಕುಡಿದವ್ರು ನಾವು. ಈಗ ಮನ್ಯಾಗ ನೀರು ಬೇಡ ಅಂಥ ಸ್ಥಿತಿ ಬಂದುಬಿಟ್ಟಿದ್ದು. ಇಷ್ಟು ನೀರು ಏನು ಮಾಡಬೇಕು ಅನ್ನೋ ಪರಿಸ್ಥಿತಿ ಒಳಗೆ ನಾವು ಬಂದು ಕುಂತೀವಿ. ಸವಣೂರಿನಲ್ಲಿ ಆಡಳಿತವಾಗಿ ಕಚೇರಿಗಳು ಇದ್ದಿದ್ದಿಲ್ಲ, ಎಲ್ಲ ಕಚೇರಿಗಳಾಯ್ತು. ನವಾಬರ ಕಾಲದಾಗಿದ್ದಂಥ ಆಫೀಸ್ಗಳು ಇವತ್ತು ಎಲ್ಲ ಹೊಸ ರೂಪ ಆಗಲಿಕ್ಕೆ ಕಾರಣ ಇವರು 2 ಮಂದಿ, ಒಂದು ಪ್ರಹ್ಲಾದ್ ಜೋಶಿ, ಒಂದು ಬೊಮ್ಮಾಯಿ. ಇದರೊಳಗೆ ಬೊಮ್ಮಾಯಿ ಅವರು ಕ್ಷೇತ್ರ ಶಾಸಕರಾದಂಥ ಕ್ಷೇತ್ರ ಚಿತ್ರಣ ಬದಲೇ ಆಯಿತು. ಕರೆಕ್ಟ್. ಎರಡನೇದು, ಈ ಅಭಿವೃದ್ಧಿ ಜೊತೆಯಲ್ಲಿ ರಾಜಕೀಯವಾಗಿ ಮಾತಾಡಬೇಕಂತ ಹೇಳಿದರೆ, ನಾನೊಬ್ಬ ಅಲ್ಪಸಂಖ್ಯಾತ ಆಗಿ ನನಗೆ ಯಾರು ಬಂದು ಕೇಳಿದ್ರು ನಾನು ಇದೇ ಉತ್ತರ ಹೇಳ್ತೇನೆ. ಕಳೆದ 1947 ಇಸ್ವಿಲಿಂದ ಕಾಂಗ್ರೆಸ್ ಅಧಿಕಾರ ನಡೆದಾಗ BJP ಅಧಿಕಾರ ಆಯಿತು, ಜನತಾದಳ ಮೊರಾರ್ಜಿ ದೇಸಾಯಿ ಅವ್ರ ಸರ್ಕಾರ ಬಂತು, ದೇವೇಗೌಡರ ಸರ್ಕಾರ ಬಂತು, ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂತು, ಮೋದಿ ಅವ್ರದ್ದು ಬಂತು. ಇವೆಲ್ಲ ಸರ್ಕಾರ ನಾವು ನೋಡೀವಿ. ಆದರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂಥ ಮೋದಿಯವರು ಸಾಮಾಜಿಕ ನ್ಯಾಯವನ್ನು ಎಲ್ಲ ಜಾತಿಯವ್ರಿಗೂ ಕೊಟ್ಟರು. ಕಾಂಗ್ರೆಸ್ನವರು ಬರೀ ಅಲ್ಪಸಂಖ್ಯಾತರದ ಓಟನ್ನು ತಗೊಳಕ್ಕಷ್ಟೇ ನಮ್ಮನ್ನು ಉಪಯೋಗಿಸ್ಕೊಂಡ್ರು ಹೊರತು ನಮಗೆ ಯಾವುದೇ ಅವರು ಮಾಡಿದ್ರು. ಉದಾಹರಣೆಗೆ ನಾನು ಹೇಳ್ತೀನಿ, ನಮ್ಮ ಕ್ಷೇತ್ರಕ್ಕೆ ಬಂದಂಥ ಸುಮಾರು 7.5 ಕೋಟಿ ರೂಪಾಯಿ, ಬೊಮ್ಮಾಯಿ ಅವ್ರ ಸರ್ಕಾರದಾಗ 7.5 ಕೋಟಿ ರೂಪಾಯಿ ಒಂದು ವರ್ಷ ಆಯಿತು, ಈವರೆಗೂ ಅವರು ಬಿಡುಗಡೆ ಮಾಡಿಬಿಟ್ಟಿಲ್ಲ. ಇದೇ ಕಾಂಗ್ರೆಸ್ ಸರ್ಕಾರ. ಇನ್ನು ಇವ್ರು ಅಲ್ಪಸಂಖ್ಯಾತರ ಬಾಳೆ ಯಾವಾಗ ಇದು ಮಾಡ್ತಾರ್ರಿ? ಇವರು ಕೇವಲ ಕಾಂಗ್ರೆಸ್ನವರು ಅಲ್ಪಸಂಖ್ಯಾತರದ ಮತ ಬ್ಯಾಂಕಿಗೆ ಸಲುವಾಗಿ ಅಷ್ಟೇ. ಆದರೆ BJP ಒಳಗೆ ಆ ಥರ ಇಲ್ಲ. ಸಾಮಾಜಿಕ ನ್ಯಾಯವಾಗಿ ಯಾವುದೇ ಜಾತಿಗೆ ಇಲ್ಲ. ಈ ಜಾತಿಗೆ ಕಡಿಮೆ ಕೊಡಬೇಕು, ಆ ಜಾತಿಗೆ ಹೆಚ್ಚಿಗೆ ಕೊಡಬೇಕು ಅನ್ನೋ ವಿಚಾರ ಇಲ್ಲ. ಹಿಂದೂಗಳಿಗೆ ಹೆಚ್ಚಿಗೆ ಕೊಡಬೇಕು, ಅಲ್ಪಸಂಖ್ಯಾತರಿಗೆ ಕೊಡಬಾರ್ದು ಅಥವಾ ಕಡಿಮೆ ಕೊಡಬೇಕು ಅನ್ನೋ ಉದ್ದೇಶ ಇಲ್ಲ. ಒಂದು 10,000 ರೂಪಾಯಿ ಹಿಂದೂ ಜಾತಿಗೆ ಕೊಟ್ಟರೆ 10,000 ರೂಪಾಯಿ ಮುಸ್ಲಿಂ ಜಾತಿಗೂ ಕೊಟ್ಟಂಥ ಉದಾಹರಣೆಗಳು ನನ್ನ ಎದುರಿಗೆ ಅದಾವ. ನಾನು ಬಂದು ತೋರಿಸ್ತೀನಿ. ನಾನು ಅದರದ್ದು ದಾಖಲೆ ಸಮೇತ ತೋರಿಸ್ತೀನಿ. ಸವಣೂರಿಗೆ ಬಂದಂಥ ಅಲ್ಪಸಂಖ್ಯಾತರದ ಅನುದಾನ 1 ವರ್ಷ ಆಯಿತು, ಈವರೆಗೂ ಇವರು ಬಿಡುಗಡೆ ಮಾಡಲಾರ್ದು ಇಟ್ಕೊಂಡು ಕುಂತಾರೆ. ಅದರ ದಾಖಲೆ ಇದಾವೆ ನನ್ನ ಕಡೆ, ಆಫೀಷಿಯಲಿ ದಾಖಲೆ ಅದು. ಇದು ಯಾವ ಸರ್ಕಾರ ಕೊಟ್ಟಿದ್ದು? ಬೊಮ್ಮಾಯಿ ಅವ್ರ ಸರ್ಕಾರ ಕೊಟ್ಟಿದ್ದು, BJP ಅವ್ರು ಕೊಟ್ಟಿದ್ದಲ್ಲ, ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದು. ನಮ್ಮ ಇವು ಮಸೀದಿ, ಮಂದಿರ, ಇದು ದರ್ಗಾ, ಖಬರಸ್ಥಾನ ಉದ್ಧಾರ ಆಗಲಿ ಚಲೋ ಇರಲಿ ಅನ್ನೋ ಉದ್ದೇಶದಿಂದ ಕೊಟ್ಟಿದ್ರು. ಅದು ಕಾಂಗ್ರೆಸ್ನವ್ರು ಏನು ಮಾಡಿದ್ರು? ಈ 1 ವರ್ಷ ಆಯಿತು ಇವರು ಸರ್ಕಾರ ಬಂತು, ಎಲ್ಲಿ ರೊಕ್ಕ ಕೊಟ್ಟಾರ ಇವರು? ಎಷ್ಟು ಕೊಟ್ಟಾರ? ಇವ್ರಿಗೆ ಬರೀ ಅಲ್ಪಸಂಖ್ಯಾತರಿಗೆ ಕೊಟ್ಟಂಥ ಇದಕ್ಕೊಂದು ಶ್ವೇತಪತ್ರ ಹೊರಡಿಸಲಿ ಇವರು. ಎಷ್ಟು ಕೊಟ್ಟಾರ ಅನ್ನೋದು ಗೊತ್ತಾಗೈತಿ. BJP ಸರ್ಕಾರದವ್ರು ಎಷ್ಟು ಕೊಟ್ಟಾರ ಅನ್ನೋದು ಗೊತ್ತಾಗೈತಿ. ನಾನು ಸಾಕ್ಷಿ ಇದ್ದೀನಿ. ನಮ್ಮ ಕ್ಷೇತ್ರಕ್ಕೆ ತೊಗೊಂಡು ಬಂದಿದ್ದು ದುಡ್ಡು ನಾನೇ ಹೇಳಬೇಕು ಸಾಹೇಬರಿಗೆ, ಬೊಮ್ಮಾಯಿ ಸಾಹೇಬರಿಗೆ, ಸಾಹೇಬ್ ನಮ್ಗೆ ಇಷ್ಟು ನಮ್ಮ ಸಮಾಜಕ್ಕೆ ಕೆಲಸಕ್ಕೆ ದುಡ್ಡು ಬೇಕು, ನಮ್ಗೆ ಅನುದಾನ ಬೇಕು ಅಂತ ಹೇಳಿದ್ರು. ಸರ್ಕಾರದಿಂದ ಮಂಜೂರು ಮಾಡಿಕೊಟ್ಟಂಥ ಯಾವುದೇ ಒಬ್ಬರು ಸಾಕ್ಷಿ ಸಿಕ್ಕರು ಚಿಕ್ಕವನ್ ಸೋಣೂರಿಗೆ ಇತ್ತು ಅಂತ ಹೇಳಿದ್ರು ಬಸವರಾಜ ಬೊಮ್ಮಾಯಿ ಅವರು. ಅದೇ ಥರ ಅಲ್ಪಸಂಖ್ಯಾತರಿಗೆ ಬರುವಂಥ ಕೇಂದ್ರ ಸರ್ಕಾರದ ಯೋಜನೆಗಳು, ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರ್ಬೋದು, ಈ ಮನೆ ಕಟ್ಟಲಿಕ್ಕೆ ಏನು ಹಿಂದೂಗಳಿಗೆ ಅಷ್ಟೇ ಕೊಟ್ಟಿಲ್ಲ BJP ಸರ್ಕಾರ. ಅಲ್ಪಸಂಖ್ಯಾತರು ಮನೆ ಕಟ್ಕೊಂಡಿಲ್ಲ. ಸವಣೂರಿನಲ್ಲಿ ಎಷ್ಟು ಮಂದಿ ಕಟ್ಕೊಂಡಿಲ್ಲ? ನಾನೇ ಮುನ್ಸಿಪಾಲ್ಟಿ ಮೆಂಬರ್ ಇದ್ದಾಗ ಎಷ್ಟೋ ಮಂದಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಳಗೆ ಮನಿ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದೀನಿ. ನನ್ನ ಕಡೆ ಉದಾಹರಣೆ ಅದು ಎಲ್ಲ ದಾಖಲೆಗಳದಾವು. ನಾನೇನು ಬೇರೆ ಸುಮ್ಮನೆ ಹಂಗೆ ಯಾವುದೇ ಒಂದು ಸರ್ಕಾರಕ್ಕಾಗಲಿ ಯಾವುದೇ ಒಂದು ಪಕ್ಷಕ್ಕಾಗಲಿ ಬೆಂಬಲ ಕೊಟ್ಟು ಮಾಡ್ತಾ ಇದ್ದಲ್ಲ. ಇದರ ದಾಖಲೆಗಳು ಇಟ್ಕೊಂಡು ಹೇಳ್ತೀನಿ. ಸವಣೂರು ಶಹರ್ ಒಳಗೆ ಮುನ್ಸಿಪಾಲ್ಟಿಯಿಂದ ಎಷ್ಟು ಮುಸಲ್ಮಾನರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಳಗೆ ತೊಗೊಂಡ, ಕಿಸಾನ್ ಇದರೊಳಗೆ ಯಾರು ಮುಸ್ಲಿಂ ರೈತರು ರೊಕ್ಕ ತೊಗೊಂಡಿಲ್ಲ, ಅವ್ರಿಗೆ ಬಂದಿಲ್ಲ. ಯಡಿಯೂರಪ್ಪ ಅವರು 4,000 ರೂಪಾಯಿ ಕೊಟ್ಟರು, ಆವಾಗ ಮುಸ್ಲಿಮಾನ್ ರೈತರು ತೊಗೊಂಡಿಲ್ಲ. ಅಲ್ಪಸಂಖ್ಯಾತ ಕೇಂದ್ರ ಈಗ ಒಂದು 15 ದಿವಸ ಹಿಂದಿನ ಮಾತು, ಕೇವಲ 15 ದಿವಸ ಹಿಂದಿನ ಮಾತು, ಕೇಂದ್ರ ಸಚಿವರಾದಂಥ ಶ್ರೀಮತಿ ಸ್ಮೃತಿ ಇರಾನಿ ಅವರು
ಕೇವಲ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರಿಗೆ 284 ಕೋಟಿ ರೂಪಾಯಿ ಮಂಜೂರು ಮಾಡಿಕೊಟ್ಟಾರ. ಇವ್ರು ಏನು ಮಾಡೋರು ಈಗ 284 ಕೋಟಿ ರೂಪಾಯಿ? ಇವ್ರು ನಮ್ಮ ಸಮಾಜಕ್ಕಂತೂ ಕೊಡೋರಲ್ಲ. ಇವರು ಸುಳ್ಳು ಗ್ಯಾರಂಟಿಗೆ ಉಪಯೋಗಿಸ್ತಾರೆ ಹೊರತು ಈ ಸಮಾಜಕ್ಕೆ ಬಂದು ಮುಟ್ತಾವ ಅನ್ನೋದು ನಮಗೇನು ಗ್ಯಾರಂಟಿ ಇಲ್ಲ. ಆದ್ರೆ ಒಳ್ಳೇದಾಗೈತಿ ನಿಮ್ಗೆ ಎಲ್ಲೇ ಮೋದಿ ಸರ್ಕಾರ ಬಂದ ಮೇಲೆ ನಿಮ್ಮ ಒಂದು ಇದು ಅಭಿಪ್ರಾಯ ಹೇಳ್ರಿ. ನೋಡ್ರಿ, ನಮ್ಮ ಅಭಿಪ್ರಾಯ ಏನೈತೆ ಅಂತ ಹೇಳಿದ್ರೆ, ದೇಶ ಮೊದಲೇ ವಾದಿ ಹೇಳ್ಬೇಕಂತ ಹೇಳಿದ್ರೆ, ದೇಶದಲ್ಲಿದ್ದಂಥ ಪ್ರಜೆಗಳು ತಮ್ಮ ವ್ಯವಹಾರಿಕವಾಗಿ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ತಾವಾಗಿ ಮಾಡಿಸ್ಕೊಳ್ಳುವಂಥ ಒಂದು ಕೆಪಾಸಿಟಿ ಒಳಗದ. ಆದರೆ ದೇಶದ ರಕ್ಷಣೆ ಅನ್ನುವಂಥದ್ದು ಏನಿರ್ತೈತಿ, ನಮ್ಮ ನೆರೆಹೊರೆ ರಾಷ್ಟ್ರಗಳಿಂದ ನಮ್ಗೆ ಯಾವುದರ ಅಪಾಯ ಐತಿ ಅಂತ ಹೇಳಿದ್ರೆ, ಆ ಅಪಾಯಕ್ಕೆ ಎದಿ ಒಟ್ಟಿ ನಿಂದಿರುವಂಥ ಯಾವೇ ಒಬ್ಬರು ನಾಯಕರಿದ್ದರೆ ಅದು ಪ್ರಧಾನಮಂತ್ರಿ ಆದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು. ಅವ್ರು ಬಿಟ್ಟು ಯಾರ ಕೈಲಿನೂ ಈ ಸತ್ಯ ಆಗಂಗಿಲ್ಲ. ಈಗ ಸದ್ಯ MLA ಅವರು ಅದಾರಲ್ರಿ, ಇಲ್ಲಿಂದ ಏನು ಕ್ಷೇತ್ರದ ಅಭಿವೃದ್ಧಿ ಆಗೈತೆ ಇಲ್ಲ ಅದನ್ನು ಹೇಳ್ರಿ. ಇಲ್ಲೇ ಅದು 2008ರಿಂದ ಈ 2024 ಈಗ ಎಷ್ಟು ವರ್ಷ ಆಯ್ತು? ಸುಮಾರು 16 ವರ್ಷ ಆಯ್ತು. 16 ವರ್ಷ 70 ವರ್ಷದಿಂದ ಆಗಲಾರ್ದಂಥ ಅಭಿವೃದ್ಧಿ 16 ವರ್ಷನಾಗ ಸರಿ ಬೊಮ್ಮಾಯಿ ಅವರು ಮಾಡ್ಯಾರ. ಶಿಗ್ಗಾಂವ್ ಸವಣೂರು ಈಗ ಸದ್ಯ ಅಲ್ರಿ, ಈಗ ಸದ್ಯ ಸಮಸ್ಯೆ ಏನು? ಸವಣೂರು ಸಮಸ್ಯೆ ಹೇಳ್ರಿ. ಏನಿಲ್ಲ, ಸವಣೂರು ಸಮಸ್ಯೆ ಏನಿಲ್ಲ, ಎಲ್ಲರೂ ಆರಾಮದಾರ. ನೀರಿನ ಕೊರತೆ ಇತ್ತು, ನೀರಿನ ಕೊರತೆ ನೀಗೈತಿ. 14 ವರ್ಷ ಆಯ್ತು, ನೀರಿಗೆ ಏನು ಬರ ಇಲ್ಲ. ಹೌದ್ರಿ, ಗುಡ್. ಬೇಸಿಗೆ ಒಳಗೆ ಎಲ್ಲ ಕಡೆ ಒಂದು ಸ್ವಲ್ಪ ಕಡಿಮೆ ಆಗ್ತೈತಿ, ಸ್ವಾಭಾವಿಕವಾಗಿ ಆಗ್ತೈತಿ, ಅದೇನು ಸಮಸ್ಯೆ ಆಗಂಗಿಲ್ಲ. ಆದರೆ ಜನ ಊರು ಬಿಟ್ಟು ಹೋಗಿ ಬೇರೆ ಕಡೆ ಗುಳಿ ಹೋಗುವಂಥ ಪರಿಸ್ಥಿತಿ ಅಂತೂ ಈ ಸವಣೂರು ಕ್ಷೇತ್ರಕ್ಕೆ, ಶಿಗ್ಗಾಂವ್ ಕ್ಷೇತ್ರಕ್ಕೆ ಬರುವುದಿಲ್ಲ. ಅದನ್ನು ತಪ್ಪಿಸಿದಂಥ ಸನ್ಮಾನ್ಯ ಶ್ರೀ ಬೊಮ್ಮಾಯಿ ಅವರಿಗೆ ನಾನು ನಮ್ಮ ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಎಲ್ಲ ಕಡೆಯಿಂದ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಗುಡ್. ಅವಾಗ ಸಮಸ್ಯೆ ಐತ್ರೆ. ಈಗ ನೀರು ಬಂದಿಲ್ಲರ, ಈಗ ಒಂದು ಸ್ವಲ್ಪ ಏನೋ ಇದು ಕಡಿಮೆ ಆಗೈತಿ. ಈಗ ಹೊಳಿ ನೀರು ಅಲ್ಲಿ ಇಲ್ಲಿ ಬಂದಿತ್ತಂದ್ರೆ ಇದಾಕಿತ್ತು ಒಂದು ಸ್ವಲ್ಪ. ಹೋದ ಸರ್ತಿ ಮಳೆಗಾಲನೇ ಆಗಲಿಲ್ಲ. ಹೌದ್ರಿ, ಮಳೆಗಾಲ ಆಗಲಿಲ್ಲ. ಅದಕ್ಕೆ ಸ್ವಲ್ಪ ಮಟ್ಟಿಗೆ ಮೊನ್ನೆ ಭಾಳ ಅಂತ ಹೇಳಿದ್ರೆ ಒಂದು 25% ವಾಟರ್ ಸೋರ್ಸ್ ಕಡಿಮೆ ಆಗೈತಿ. ಅದು ನೀವು ಹೋದ ಸರ್ತಿ ಮಳೆಗಾಲ ಆಗ್ಲಾರ್ದಕ್ಕೆ. ಆದರೆ ಈ ಸಲಕ್ಕೆ ಬ್ಯಾಸಗಿ ಒಳಗೆ ಏನು ನಮಗೆ ಕಷ್ಟ ಬರಂಗಿಲ್ಲ, ಮುಂದಿನ ವರ್ಷನೂ ಬರಂಗಿಲ್ಲ. ಯಾಕಂತ ಹೇಳಿದ್ರೆ ಅಟ್ಲೀಸ್ಟ್ 8 ದಿವಸಕ್ಕೆ ಕುಡಿಯುವ ಜಮೀನು ನೀರು 15 ದಿವಸಕ್ಕರ ಕುಡಿದು ಅದು ಪೀಕಲ್ಲ ಏನಂತಲ್ಲ, ಅದು ಶಾಶ್ವತವಾಗಿ ಇರ್ತೈತಿ, ಕೆಳವಂಗಿಲ್ಲ. ಆಮೇಲೆ ಇದು ರೀ, ಈಗ ಮುಂದೆ ಬೊಮ್ಮಾಯಿಯವರು ಲೋಕಸಭಾ ಚುನಾವಣೆಗೆ ನಿಂತಾರ. ಮುಂದೆ ಅವ್ರಿಗೆ ಏನಾರ ಒಂದು ನೀರಾವರಿ ಸಚಿವ ಏನಾರ ಇದು ಕೊಡೋಣ ಅಂತ ಹೆಂಗೆ ನಿಮ್ಮ ಅಭಿಪ್ರಾಯ ಹೆಂಗೆ? ಅವರು ಈಗ ಏನೈತಿ, ನಮ್ಮ ಮೋದಿ ಮತ್ತು ಅಮಿತ್ ಶಾ, ಹೌದ್ರಿ, ಇವ್ರು ಭಾಳ ಅಂದ್ರೆ ಭಾಳ ಶಾಣೆ ಮಂದಿ. ಕರ್ನಾಟಕದಾಗ ಸುಮಾರು 18-19 ತಿಂಗಳು ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡ್ಯಾರ. ಹೌದ್ರಿ, ಅದು ಒಂದು ಪ್ರಶ್ನಾತೀತವಾದಂಥ ನಾಯಕತ್ವವನ್ನು ಪಟ್ಟಾರ. ಒಂದು ಒಳ್ಳೆ ಅಭಿವೃದ್ಧಿ ಮಾಡ್ಯಾರ. ಎಲ್ಲಾ ಸಮಾಜಕ್ಕನ್ನು ಕಟ್ಕೊಂಡು ಎಲ್ಲಾ ಸಮಾಜನ ಅಭಿವೃದ್ಧಿ ಮಾಡುವಂತ ಒಂದು ಯೋಜನೆಗಳನ್ನು ರೂಪಿಸಿ ಅವರು ಕೆಲಸ ಮಾಡ್ಯಾರ. ಹೌದ್ರಿ, ಅದೇ ಒಂದು ಕಾರಣಕ್ಕೆ ಅಂತ ಒಬ್ಬರು ಏನಂತೀರಿ ಅದಕ್ಕೆ ತಿಳುವಳಿಕೆ ಇದ್ದಂತ ಕ್ಯಾಂಡಿಡೇಟ್ಗಳನ್ನ ಅವರು ಕೇಂದ್ರಕ್ಕೆ ಕರ್ಕೊಳತ್ತಾರೆ. ಆ ಉದ್ದೇಶದಿಂದ ಅವರು ನಾಳೆ ಲೋಕಸಭೆಗೆ ಆರಿಸಿ ಬರ್ತಾರೋ. ಸುಮಾರು 2-3 ಲಕ್ಷ ಅಂತರದಿಂದ ಆರಿಸಿ ಬರ್ತಾರೆ. ಬಂದ ಮೇಲೆ ಅವರು ಕೇಂದ್ರದಾಗ ಕ್ಯಾಬಿನೆಟ್ ಒಳಗೆ ಒಂದು ಒಳ್ಳೆ ಈಗ ಅವರು ಕ್ಯಾಬಿನೆಟ್ ಒಳಗೆ ಮಂತ್ರಿ ಆಕಾರಿ. ನಿಮ್ಮ ಅಭಿಪ್ರಾಯ ಯಾವ್ದನ್ನ ಅವರು ತಗೋಬೋದು ಅಂತ? ನನಗೆ ನೋಡ್ರಿ, ಅವ್ರದ್ದು ನಾನು ಕೇಳ್ತೇನೆ. ಬೊಮ್ಮಾಯಿ ಅವ್ರಿಗೆ ಭಾಳ ದಿವಸದಿಂದ ಅವ್ರ ಬಗ್ಗೆ ಕೇಳಿದ್ದೀನಿ. ಅವರು BA ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ರು. ಹೌದು, ಪದವಿ BA ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ರು. ಅವರು ಈ ನೀರಾವರಿ ಒಳಗೆ ಭಾಳ ಅವ್ರಿಗೆ ಇದೈತಿ, ಏನು ತಿಳುವಳಿಕೆ. ಎರಡನೇದು ಆರ್ಥಿಕ ಇಲಾಖೆ, ಹಣಕಾಸಿನ ಇಲಾಖೆ ಒಳಗೂ ಅವ್ರಿಗೆ ಭಾಳ ತಿಳುವಳಿಕೆ ಇದೆ. ಸೊ ಅದು ಏನೈತೆ ಅಂತ ಹೇಳಿದ್ರೆ, ಅವ್ರು ಏನು 96-97 ಒಳಗೆ MLC ಆದರು. ಆವಾಗಲಿಂದ ಇಲ್ಲಿವರೆಗೂ ಯಾವ ಸರ್ಕಾರ ಬಂದರು, ಕಾಂಗ್ರೆಸ್ ಸರ್ಕಾರ ಬರಲಿ, BJP ಸರ್ಕಾರ ಬರಲಿ,
ಜನತಾದಳ ಸರ್ಕಾರ ಇರಲಿ, ಆ ಟೈಮ್ನಾಗ ಆರ್ತಿ ಬಜೆಟ್ ಮಂಡನೆ ಟೈಮ್ನಾಗ ಸಾಹೇಬ್ರ ಬೊಮ್ಮಾಯಿ ಸಾಹೇಬ್ರ ಕಡೆ ಅವರು ಸ್ವಲ್ಪ ಸಜೆಷನ್ ತೊಗೊಂಡು ಹಣಕಾಸು ಮಂತ್ರಿ ಆಗಲಿ ಮುಖ್ಯಮಂತ್ರಿಗಳಾಗಲಿ ಕರ್ನಾಟಕ ರಾಜ್ಯದ ಬಜೆಟನ್ನು ಮಂಡನೆ ಮಾಡಿದ್ದೀವಿ. ಅವ್ರು ಖುದ್ದು 2 ಬಜೆಟ್ ಮಂಡನೆ ಮಾಡ್ಯಾರ ಕರ್ನಾಟಕ ಒಳಗೆ. ಈ ಹಿಂದೆ ಯಡಿಯೂರಪ್ಪ ಅವ್ರಿಗೆ ಅವರು ಸಲಹಾ ಸಹಕಾರ ಕೊಟ್ಟಾರ, ಸಿದ್ದರಾಮಯ್ಯ ಅವ್ರಿಗೂ ಸಹಕಾರ ಕೊಟ್ಟಾರ ಬಜೆಟ್ ಮಂಡನೆ ಟೈಮ್ನಾಗ. ಅವರು ವಿರೋಧ ಪಕ್ಷನಾಗಿದ್ದರು. ಅದೇ ಥರ ಅವರು ನನ್ನ ತಿಳಿದ ಮಟ್ಟಿಗೆ ಒಂದು ಕೇಂದ್ರದಾಗ ನೀರಾವರಿ ಮಂತ್ರಿ ಆಗ್ಬೋದು, 2ನೇದು ಹಣಕಾಸಿನ ಮಂತ್ರಿ ಆಗ್ಬೋದು. ಇದು ನಂದೊಂದು ಒಪಿನಿಯನ್. ಇನ್ನು ಬಿಟ್ಟಿದ್ದು ಅದು ನಮ್ಮ ಹೈಕಮಾಂಡ್ ಐತಿ, ಇವರು ಮೋದಿ ಅವರಿಗಿದೆ. ಅವ್ರು ಯಾವ ಖಾತೆ ಕೊಟ್ಟರು ಸಮರ್ಥವಾಗಿ ನಿಭಾಯಿಸುವಂಥ ಯಾವುದು ಅವ್ರ ಕಡೆ ಒಂದು ಇದೈತಿ, ಕೆಪಾಸಿಟಿ ಯಾರ ಕಡೆ, ಬೊಮ್ಮಾಯಿ ಕಡೆ. ಅವ್ರು ಯಾವುದೇ ಖಾತೆ ಕೊಟ್ಟರು ನನ್ನ ತಿಳಿದ ಮಟ್ಟಿಗೆ ನಾ ಈಗ ಹೇಳ್ಬೇಕಂತೇಳಿ ಹೆಚ್ಚಿಗೆ ಹೇಳ್ತೇನೆ, ನಾಳೆ ಪ್ರಧಾನಮಂತ್ರಿ ಆದರೂ ದೇಶ ನಡೆಸುವಂಥ ಯಾರೇ ಒಬ್ಬರು ಇದ್ರಂತ ಹೇಳಿದ್ರೆ ಅದು ಬಸವರಾಜ ಬೊಮ್ಮಾಯಿ ಅನ್ನೋದು ನಾನು ಈಗ ಧೈರ್ಯವಾಗಿ ಹೇಳ್ತೇನೆ. ರೈಟ್. ಇಲ್ಲಿಗೆ ಇನ್ನೊಂದು, ಈಗ ಯಾಕೆ ನಾವು ಹೇಳ್ತೇವೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಒಳಗೆ ಲೀಡರ್ಶಿಪ್ ಇಲ್ಲ. ನೀವು ಕೇಂದ್ರ ಸರ್ಕಾರ ದೇಶ ನಡೆಸುವಂಥ ಕೆಪಾಸಿಟಿ ನೀವು ನೋಡ್ಬೋದು. ಕಾಂಗ್ರೆಸ್ ಒಳಗೆ ಒಂದು ಕಾಲಿತ್ತು, ನಾವು ಹೇಳ್ತೀವಿ. ಈಗ ಕಾಂಗ್ರೆಸ್ ಬಗ್ಗೆ ಏನು ಇದಿಲ್ಲ, ಇವರಿದ್ದರು PV ನರಸಿಂಹರಾವ್. ಅಲ್ಲಿಂದ ಮೇಲೆ ಕಾಂಗ್ರೆಸ್ ಒಳಗೆ ಲೀಡರ್ಶಿಪ್, ದೇಶ ನಡೆಸುವಂಥ ಲೀಡರ್ಶಿಪ್ ಯಾರೂ ಇಲ್ಲ. ಮನಮೋಹನ್ ಸಿಂಗ್ ನಡೆಸಿದ್ರು, ಆದರೆ ರಿಮೋಟ್ ಕಂಟ್ರೋಲ್ ಮೇಲೆ ನಡೆಸಿದ್ರು. ಆ ಹಿಂದೆ ಇಂದಿರಾ ಗಾಂಧಿ ಅವರು ವೈಯಕ್ತಿಕವಾಗಿ ಒಬ್ಬರು ನಡೆಸಿದರು, ರಾಜೀವ್ ಗಾಂಧಿ ನಡೆಸಿದರು, PV ನರಸಿಂಹರಾವ್ ನಡೆಸಿದರು. ಇನ್ನು ಮನಮೋಹನ್ ಸಿಂಗ್ ಮುಗಿದ ಮೇಲೆ ಈಗ ಕರ್ನಾಟಕ ಒಳಗೆ ಇದು ದೇಶದೊಳಗೆ ಕಾಂಗ್ರೆಸ್ಸಿಗೆ ಲೀಡರ್ಶಿಪ್ ಇಲ್ಲ. ದೇಶ ನಡೆಸುವಂಥ ಅವ್ರ ಕಡೆ ಲೀಡರ್ ಯಾರೂ ಇಲ್ಲ, ಅಡ್ಮಿನಿಸ್ಟ್ರೇಷನ್ ನಡೆಸುವಂಥ ಅವ್ರ ಕಡೆ ಕೆಪಾಸಿಟಿ ಇಲ್ಲ. ಮತ್ತು ನನ್ನ ತಿಳಿದ ಮಟ್ಟಿಗೆ ಇದು ಕಾಂಗ್ರೆಸ್ಗೆ ಕೊನೆ ಚುನಾವಣೆ. ಅವರು ಲಾಸ್ಟ್ ಟೈಮ್ 50-52 ಸೀಟ್ ಬಂದಿದ್ದು. ಈ ಸರ್ತಿ ಅವ್ರದ್ದು 30-40ಕ್ಕಿಂತ ಒಳಗೆ ಬರ್ತಾರೆ ಕಾಂಗ್ರೆಸ್ನು. ಅವರು ಅಧಿಕಾರ ನಮ್ಗೆ ಬರ್ತೈತೆ ಅಂತ ಹೇಳ್ತಾರೆ, ಸುಳ್ಳು, ಬರೋಂಗಿಲ್ಲ. ಈ ಸರ್ತಿನೂ ಮೋದಿಯವರು 400ಕ್ಕಿಂತ ಹೆಚ್ಚಿಗೆ ಅಭ್ಯರ್ಥಿಗಳು ಆರಿಸಿ ಬರ್ತಾರೆ. ದೇಶದೊಳಗೆ ಇನ್ನೊಮ್ಮೆ ಮೋದಿಯವ್ರ ಸರ್ಕಾರ ಬರ್ತೈತಿ. ಮೋದಿಯವ್ರ ಸರ್ಕಾರ ಇದು 5 ವರ್ಷ ಒಳಗೆ ಕಾಂಗ್ರೆಸ್ ನಿರ್ನಾಮ ಆಗ್ತೈತಿ. ಕಾಂಗ್ರೆಸ್ಸಿಗೆ ನಮ್ಮ ಸಾಹೇಬರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟ, ಲೋಕಸಭಾ ಚುನಾವಣೆ ಆದಮೇಲೆ ಕಾಂಗ್ರೆಸ್ ಇಬ್ಬಾಗ ಆಕೈತೆ ಅಂತೇಳಿ. ಕಾಂಗ್ರೆಸ್ಸೇ ಇರೋದಲ್ಲ, ಮತ್ತು ಇನ್ನೂ ಇಬ್ಬಾಗ ಯಾವಾಗ ಆಗ್ಬೇಕ್ರಿ ನಾ ಹೇಳೋದು. ಈಗ ಬಂದಂಥ ಒಂದು 25-30 ಬೇಡ 35 ಸೀಟ್ ಏನು ಕಾಂಗ್ರೆಸ್ನವ್ರು ಅದಾರ, ಅವರು ಅನಿವಾರ್ಯವಾಗಿ BJPಗೆ ಸೇರ್ಕೊಂಡು ಬಿಡ್ತಾರೆ. 2ನೇದು ಇನ್ನೊಂದು ಏನು ಹೇಳ್ಬೇಕಂತ ಹೇಳಿದರೆ, ಒಂದು ನಾವು ಶಾಲಿ ಕಲಿಯೋ ಟೈಮ್ನಾಗ ಒಂದು ಇದು ಬರ್ತಿತ್ತು, ಪುಸ್ತಕಗಳು ಕನ್ನಡ ಅಥವಾ ಇತಿಹಾಸ ಬರ್ತಿತ್ತು. ಇತಿಹಾಸ ಏನಂತೇಳಿ, ಮೊಘಲ್ ಸಾಮ್ರಾಜ್ಯ ಇತ್ತು, ಕಿತ್ತೂರು ಚೆನ್ನಮ್ಮ ಸಾಮ್ರಾಜ್ಯ ಇತ್ತು, ಚಾಲುಕ್ಯರು ಇತ್ತು, ದ್ರಾವಿಡರು, ಆಮ್ಯಾಗ ಒಡೆಯರು, ಕೃಷ್ಣರಾಜರು, ನಮ್ಮ ಮೈಸೂರು ಮಹಾರಾಜರು, ನವಾಬರು, ಹಿಂಗೆ ಇತಿಹಾಸಕ್ಕೆ ನೋಡಿರಿ ನೀವು. ಮುಂದೆ ನಮ್ಮ ಮಕ್ಕಳಿಗೆ ಶಾಲಿ ಕಲಿಯೋ ಟೈಮ್ನಾಗ ಆ ಪಾಠ ಬರ್ತೈತಿ. ಹಿಂದ್ಗೊಮ್ಮೆ ಕಾಂಗ್ರೆಸ್ ಅನ್ನುವಂಥ ಪಕ್ಷನೂ ಇತ್ತು ಅಂತೇಳಿ. ಅಂದ್ರೆ ಈ 5 ವರ್ಷ ಆದಮೇಲೆ ಮೊನ್ನೆ 2029 ಇಸ್ವಿಗೆ ಕಾಂಗ್ರೆಸ್ ಪಕ್ಷ ಈ ದೇಶದಾಗನೇ ಇರೋದು. ದೇಶನಾಗ ಯಾರು ಇದ್ದವರು ಪಕ್ಷ ಬಿಟ್ಟು ಬೇರೆ ಬೇರೆ ಪಕ್ಷಕ್ಕೆ ಹೋಗ್ಬಿಡ್ತಾರೆ. ಇವ್ರು ಇರೋದಿಲ್ಲ, ಯಾರೂ ಇರೋದಿಲ್ಲ. ಈ ರಾಜ್ಯದಾಗನವರಾಗಿಲ್ಲ. ಈಗೊಂದು ಸುಮಾರು 70 ವರ್ಷ ದೇಶ ಆಡಳಿತವನ್ನು ಮಾಡಿದಂಥ ಕಾಂಗ್ರೆಸ್ ಪಕ್ಷಕ್ಕೆ ಇಂಥ ಪರಿಸ್ಥಿತಿ ಬಂದೈತಿ. ರಾಜ್ಯದಾಗಿ ಹೋಗಿ ಪ್ರಾದೇಶಿಕ ಪಕ್ಷಕ್ಕೆ ಕೈ ಮುಗಿದು ನಮಗೊಂದಿಷ್ಟು ಸೀಟ್ ಕೊಡಪ್ಪ, ನಾವು ನಿಂದಿರ್ತೀವಿ ಅನ್ನುವಂಥ ಪರಿಸ್ಥಿತಿ ಬಂದಿತ್ತೈತಿ. ಒಂದು ಕಾಲಕ್ಕೆ ಇದೇ ಪ್ರಾದೇಶಿಕ ಪಕ್ಷ ನಾವು ಕಡಿಮೆ ತೊಗೋತೀವಿ, ನೀವು ಹೆಚ್ಚಿಗೆ ತೊಗೋರಿ ಅಂತ ಹೇಳಿ ಕಾಂಗ್ರೆಸ್ ಕಡೆ ಹೋಗ್ತಿತ್ತು. ಆದರೆ ಈಗ ಅದು ಉಲ್ಟಾಗೈತಿ. ಈಗ ಮುಂದೆ ಏನಾಕೈತಿ, ಅದು ಕಾಂಗ್ರೆಸ್ ಇದ್ದಂಗೆ ಆಗ್ಬಿಡ್ತೈತಿ. ದೇಶಾಗ ಕಾಂಗ್ರೆಸ್ ಅನ್ನೋದು ನಿರ್ನಾಮ ಆಕೈತಿ. ಕಾಂಗ್ರೆಸ್ನವ್ರು ಯಾರೂ ಸಿಗುವುದಿಲ್ಲ ನಮಗೆ ನೋಡೋಕೆ. ಒಂದು ಇತಿಹಾಸ ಆಗಿ ಉಳಿತೈತಿ. ಇತಿಹಾಸ ಒಂದು ಟೈಮ್ನಾಗ ನಮ್ಮ ಮಕ್ಕಳನ್ನು ಕೇಳ್ತಾರೆ, ಅಪ್ಪಾರ ನಿಮ್ಮ ಕಾಲಕ್ಕೆ ಕಾಂಗ್ರೆಸ್ ಪಕ್ಷ ಅಂತೇಳಿ ಇತ್ತಂತಲ್ಲ ಅಂತೇಳಿ ಕೇಳುವಂಥ ಪರಿಸ್ಥಿತಿ ಈ ಕಾಂಗ್ರೆಸ್ಸಿಗೆ ಬರ್ತೈತಿ. ಇದು ಶತಸಿದ್ಧ. ಇದರೊಳಗೆ ಯಾವುದೇ ಎರಡು ಮಾತಿಲ್ಲ. ಈಗ ಏನು ಚಿಕ್ಕವ್ ಸವಣೂರು ಅಭಿವೃದ್ಧಿ ಆಗೈತಿ, ಯಾವ ಥರ ಅಭಿವೃದ್ಧಿ ಆಗೈತಿ, ಇದೇ ಥರ
ಪೂರಾ ಹಾವೇರಿ ಗದಗ ಜಿಲ್ಲೆಯ ಮತದಾರರ ಎಲ್ಲ ಪ್ರಜೆಗಳ ಎಲ್ಲ ಊರಿನವರ ಎಲ್ಲ ತಾಲೂಕುಗಳು ಹಳ್ಳಿ ಪಂಚಾಯಿತಿ ಏನಾರಿರಲಿ ಈ ಎಲ್ಲರದು ಸೌಭಾಗ್ಯ ಯಾವ ಥರ ಸಿದ್ದೋತ್ಸವ ಡೆವಲಪ್ಮೆಂಟ್ ಆಗೈತಿ ಅಭಿವೃದ್ಧಿ ಆಗೈತಿ ಅದೇ ಥರ ಹಾವೇರಿ ಲೋಕಸಭಾ ಮುಂದಿನ 2 ವರ್ಷನಾಗ ಡೆವಲಪ್ ಆಗ್ತೈತಿ. ನೀವು ನೋಡ್ಕೊಂತೀವಿ ಬೊಮ್ಮಾಯಿಯವ್ರ ಕೈಯಾಗ ಯಾವುದೇ ಕ್ಷೇತ್ರ ಸಿಕ್ತಂತ ಹೇಳಿದ್ರೆ ಅದು ಪಗಡಿ ಆಟ ಆಡ್ದೆ ತಾಬಡ್ ತೊಗೊಳವು 2 ಸೆಕೆಂಡ್ನಾಗ ಕೆಲಸ ಮಾಡ್ತವೆ. ಒಟ್ಟು ಇದು ಅಭಿವೃದ್ಧಿ ಇದ್ರೊಳಗೆ ಮುನ್ನಡೆ ಐತಿ. ಒಟ್ಟು ಬೊಮ್ಮಾಯಿಯವರು ಒಟ್ಟು ಇದು ಕ್ಷೇತ್ರದೊಳಗೆ ಈಗೆಲ್ಲ ಗದಗ ಎಲ್ಲ ಅಷ್ಟು ಎಲ್ಲ ಕಡೆ ಜೋರು ಐತಲ್ರಿ ಮತ್ತೇನು ನೋಡ್ರಿ ಎಲ್ಲ ಎಲ್ಲಿ ಹೋದಲ್ಲೆಲ್ಲ ಬೊಮ್ಮಾಯಿಯವರಿಗೆ ಪೂರ್ಣ ಪ್ರಮಾಣದ ಬೆಂಬಲ ಸಿಗಾಗ್ತೈತಿ. ಅವ್ರು ಸುಮಾರು 2.5-3 ಲಕ್ಷ ಮತದಲ್ಲಿಂದ ಆಶೆ ಬರ್ತಾರೆ. ಅವ್ರ ವಿರುದ್ಧ ಇದ್ದಂಥ ಕ್ಯಾಂಡಿಡೇಟ್ ಯಾರು ಎಂಥವ್ರಿದ್ರು ನಡೆಯಂಗಿಲ್ಲ. ಈಗ ಜನ ಯಾರಿಗೆ ಎಕ್ಸ್ಪೀರಿಯನ್ಸ್ ಇದೆ ಯಾರು ನೋಡ್ರಿ ಯಾರಿಗಾರೆ ಹೊಸದವನ ಕೈಯಾಗ ಆಡಳಿತ ಕೊಟ್ರೆ ಅವನಿಗೆ ಅದು ತಿಳ್ಕೊಳಕ 10 ವರ್ಷ ಬೇಕು. ಈಗ ಕಾಂಗ್ರೆಸ್ ಅಭ್ಯರ್ಥಿಗೆ ಅದು ಸ್ಥಾನಮಾನ ತಿಳ್ಕೊಳಕ್ಕೆ 10 ವರ್ಷ ಬೇಕು. ಇವ್ರಿಗೆ ಏನಾಗೈತೆ ಅಂತ ಹೇಳಿದ್ರೆ ಇವ್ರ ಅಪ್ಪನ ಕಾಲದಿಂದ ರಾಜಕೀಯ ಮಾಡ್ಕೊಂಡು ಬಂದವರು, ಇವ್ರ ಅಪ್ಪನ ಮುಖ್ಯಮಂತ್ರಿ, ಇವ್ರು MLC ಮಂತ್ರಿ MLA ಆಗಿ ಮುಖ್ಯಮಂತ್ರಿ ಆಗಿ ಇವ್ರ ಅಭಿವೃದ್ಧಿ ಏನು ಮಾಡಬೇಕು ಏನು ಮಾಡಬೇಕು ಅನ್ನೋದು ಎಲ್ಲ ಇವರಿಗೆ ಅದರ ಬಗ್ಗೆ ತಿಳುವಳಿಕೆ ಇದೆ. ಸೊ ಈ ಒಂದು ಇದರ ಮೇಲೆ ಅಜೆಂಡಾದ ಮೇಲೆ ಈ ಹಾವೇರಿ ಮತ್ತು ಗದಗ ಅಭಿವೃದ್ಧಿ ಆಗಕ್ಕೆ ಭಾಳ ತಿಳಿ. ನಾನು ಇನ್ನೊಂದು ಈಗ ನಮ್ಗೆ ನಾನು ಈಗ ನಾನು ಒಂದು ಸ್ವಲ್ಪ ಸಾಹೇಬ್ರಿಗೆ ನಾವು ಹೋಗಿ ಹೇಳಿದ್ರೆ ಮಾಡ್ತಾರೆ. ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಬೊಮ್ಮಾಯಿ ಸಾಹೇಬ್ರು ಕೇಳ್ಕೊತೀನಿ, ಆದಷ್ಟು ಲಘು ಕ್ರಿಯಾ ಯೋಜನೆ ಅದು ಬಜೆಟ್ನಲ್ಲಿ ಅದು ಸೇರ್ಪಡೆ ಆಗೈತಿ. ಯಲೋಗಿಲಿಂದ ಗದಗ ರೈಲ್ವೆ ಲೈನನ್ನು ಆದಷ್ಟು ಲಘು ಆಗಬೇಕು. 2ನೇದು ವರ್ಧಾ ನದಿಗೆ ತುಂಗಭದ್ರಾ ನದಿ ಜೋಡಣೆ ಮಾಡಬೇಕು. ಅದನ್ನು ನಮ್ಗೆ ಬರಗಾಲ ಮುಗೀತು, ನಮ್ಗೆ ಯಾವ ಕಾರಣ ಕರೆಕ್ಟ್. ಇದು 2 ಕೆಲಸ ನಮ್ಮ ಸಾಹೇಬರು. ಒಂದು ತುಂಗಭದ್ರಾ ನದಿಯಿಂದ ಆಗಲಿ ಅಥವಾ ಬೇರೆ ಎಲ್ಲಿಂದ ಆಗಲಿ ವರ್ಧಾ ನದಿಗೆ ಜೋಡಣೆ ಆಗಬೇಕು. ನದಿ ಜೋಡಣೆ ಅಂತೂ ಪ್ರಸ್ತಾವನೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇದ್ದಾಗಲಿಂದ ಪ್ರಸ್ತಾವನೆ ಆಗೈತಿ. ಗೆಜೆಟ್ ನೋಟಿಫಿಕೇಶನ್ ಆಲ್ರೆಡಿ ಆಗಿಬಿಟ್ಟಿತ್ತು ಕೇಂದ್ರದಾಗ. ಸೊ ನಾನು ಅದೊಂದು ಕೆಲಸ ಮಾಡ್ಕೊಳ್ಬೇಕು ಸಾಹೇಬರು ನಮ್ಮ ಊರಿಗೆ, ನಮ್ಮ ಹಾವೇರಿಗೆ. 2ನೇದು ಯಲೋಗಿಲಿಂದ ಗದಗ ಒಂದು ಲೈನ್. ಈ ಗದಗ ಲೈನ್ ಆತಂತ ಹೇಳಿದ್ರೆ ನಮಗೆ ಆಂಧ್ರ ಪ್ರದೇಶ, ತೆಲಂಗಾಣ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ ಆಯ್ತು ಈ ಸೈಡ್ ಹೋಗಲಿಕ್ಕೆ ಎಲ್ಲ ಇವರಿಗೆ ಭಾಳ ಅನುಕೂಲ ಆಗ್ತೈತಿ ಅನ್ನೋ ನಾನು ಈ ಸಾಹೇಬ್ರ ಕಡೆ ನಾನು ಕೈ ಮುಗಿದು ಕೇಳ್ಕೊತೀನಿ. ಇದೊಂದು ಕೆಲಸ ಅವ್ರು ಮಾಡ್ತಾರೆ, ನಂಗೆ ಗೊತ್ತಿತ್ತು. 1 ವರ್ಷನಾಗ ಇದೊಂದು ಕೆಲಸ ಆಗ್ತೈತಿ. ನದಿ ಜೋಡಣೆ ಒಂದು ಇದು. ಈಗ 2ನೇದು ಈಗ ಸವಣೂರ್ಲಿಂದ ಈ ಬಂಕಾಪುರ ಹೈವೇ NH 4ಲಿಂದ ಗದಗ ಮಟ್ಟ 4 ವೇ ಒಂದು ಮಾಡಿಸ್ಬೇಕು. ಯಾಕಂತ ಹೇಳಿದ್ರೆ ಟ್ರಾಫಿಕ್ ಭಾಳ ಆಗಿದೆ. ಇದು ಭಾಳ ಇಂಪಾರ್ಟೆಂಟ್. ಇದು 4 ವೇ ಒಂದು ಇದಕ್ಕೊಂದು ಯಾವುದರ ಒಂದು ರಾಷ್ಟ್ರೀಯ ಹೆದ್ದಾರಿ ಒಳಗೆ ಸೇರ್ಪಡೆ ಮಾಡಿ ಇದು ಒಂದು ಸ್ವಲ್ಪ ಇದೊಂದು ಮಾಡಿಕೊಟ್ರೆ ಅಂತ ಹೇಳಿದ್ರೆ ನಮ್ಗೆ ಏನೇನು ಮುಂದೆ ಬಾಡೋ ಅವಶ್ಯಕತೆ ಇಲ್ಲ. ತಾನೇ ಎರಡು ಜಿಲ್ಲೆಗಳು ತಾನೇ ಅಭಿವೃದ್ಧಿ ಆಗ್ತಾವೆ. ಯಾರು ಹೇಳೋದು ಬೇಡ, ಅವಶ್ಯಕತೆ ಇಲ್ಲ, ಏನಿಲ್ಲ. ಇದಿಷ್ಟು ನಾವು ನನ್ನ ವೈಯಕ್ತಿಕ ಬೇಡಿಕೆ. ಅದು ಎಲ್ಲರದ್ದು ಬೇಡಿಕೆ ಮೊದಲಿಂದನೂ ಐತಿ. ಆದರೂ ನಾವು ಈಗ ಮಾಧ್ಯಮದ ಮುಖಾಂತರ ನಾನು ಕೇಳ್ತೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ.